ಹೆಸರು ಸಜೆಷನ್ ಮಾಡ್ಬೋದು. ಅವ್ರು ನಿಶ್ಚಿತವಾಗಿಯೂ ಮಂತ್ರಿ ಆಗ್ತಾರೋ ಅನ್ನುವಂಥದ್ದು ಈಗಿನ ಒಂದು ಡೆವಲಪ್ಮೆಂಟ್ ನೋಡಿದರೆ ಭಾಳ ಕಷ್ಟ ಹೇಳೋದು. ಈಗ ಹೇಳಿದ್ರು ಹೈಕಮಾಂಡ್ ಕೈಯಲ್ಲಿ, ಹೈಕಮಾಂಡ್ ಯೋಚನೆ ಮಾಡ್ತಾರೆ ಯಾರು ಮಾಡಬೇಕು ಯಾರು ಬಿಡಬೇಕು ಅಂತೇಳಿ. ಮತ್ತು ಸ್ವತಃ ರಾಹುಲ್ ಗಾಂಧಿಯವರು ಹೊಸ ನಾಯಕರು ಹುಟ್ಟಾಗ್ತಾ ಇದ್ದಾರೆ. ಇದು ಭಾಳ ಮಹತ್ವದ್ದು. ಯಾಕಂದ್ರೆ ಪಾರ್ಟಿಗೆ ಒಂದು ಹೊಸ ರಕ್ತ ಬರಬೇಕಾಗಿದೆ, ಹೊಸ ವಿಚಾರಧಾರೆ ಜನ ಬರಬೇಕಾಗಿದೆ, ಅವ್ರಿಗೆ ನಾಯಕತ್ವನೂ ಕೊಡಬೇಕಾಗಿದೆ. ಹೊಸ ಒಟ್ಟು ನಾಯಕರು ಬರಬೇಕು. ಹಳೆ ಜನ ಈಗೈತಿ ವಯಸ್ಸಾದಾಗ ಕಳಿಸ್ಕೊಂಡು ಹೋಗಿಬಿಡ್ತಾರೆ ಅವರು. ಅದಕ್ಕಾಗಿ ಆ ದಿಶೆಯಲ್ಲಿ ಒಂದು ಏನಪ್ಪ ಅಂತಂದ್ರೆ ದಿಟ್ಟ ಹೆಜ್ಜೆಯನ್ನು ಹೈಕಮಾಂಡ್ ತೊಗೊಳ್ಳಿಕ್ಕತ್ತದಂತ ಅನ್ನುವಂಥದ್ದು. ಜೊತೆಗೆ ಇದೇ ಸಂದರ್ಭದಲ್ಲಿ ನಾವು ಇನ್ನೊಂದು ಗಮನಿಸಬೇಕಾಗಿದ್ದಿಲ್ಲ ಭಾಳ ಸೂಕ್ಷ್ಮವಾಗಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಳ ಜಾನ ನಡೆಯನ್ನು ನಡೆದ ತಮ್ಮ ಮಗಳನ್ನು ಗೃಹ ಮಂತ್ರಿಯನ್ನಾಗಿ ಮಾಡುವಲ್ಲೇ ಅಥವಾ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತು ಅದಕ್ಕೆ ತಕ್ಕಂಗೆ ಗೃಹ ಮಂತ್ರಿ ಯೋಗ್ಯವಾದಂಥ ನಿರ್ಧಾರಗಳನ್ನು ನಮ್ಮ ಏನಪ್ಪ ಅಂತ ಖರ್ಗೆ ಅವರು ಪ್ರಿಯಾಂಕ ಖರ್ಗೆ ಅವರು ತೆಗೆದುಕೊಳ್ತಾ ಇದ್ದಾರೆ. ಸಂವಿಧಾನವನ್ನು ಮುಂದಿಟ್ಟುಕೊಂಡು ಇವತ್ತು RSS ಮೇಲೆ ಅವರು ಮಾಡುತ್ತಿರುವಂಥ ಅಟ್ಯಾಕ್ಗಳು ನೋಡಿದಾಗ, ಅವರ ನೋಂದಣಿ ಎಲ್ಲದಪ್ಪ ಅಂತ ಕೇಳೋದನ್ನು ನೋಡಿದಾಗ, ಕೊಡುವ ಉತ್ತರಗಳು ದಿಟ್ಟತನದಿಂದ ಅದಕ್ಕೆ ಅದನ್ನೆಲ್ಲ ಸೂಕ್ಷ್ಮ ಗಮನಿಸಿದಾಗ ಈ ಮೂಲಕ ಗೃಹ ಮಂತ್ರಿ ಮಾಡೋ ಮೂಲಕ, ಯಾಕಂದ್ರೆ ಕ್ಯಾಬಿನೆಟ್ದಲ್ಲೇ ಮುಖ್ಯ ಯಾವುದಪ್ಪ ಅಂತಂದ್ರೆ ಚೀಫ್ ಮಿನಿಸ್ಟರು, ಫಿನಾನ್ಸ್ ಮಿನಿಸ್ಟರು, ಅದರ ನಂತರ ಈ ಇರುವಂಥ ಗೃಹ ಅಥವಾ ಈ ಹೋಮ್ ಮಿನಿಸ್ಟರ್, ಇದನ್ನು ಮಾಡೋ ಮೂಲಕ ನೆಕ್ಸ್ಟ್ ನಿಮ್ಮ ಜೊತೆ ಇದ್ದಾರಪ್ಪ ಅನ್ನೋಂಥ ಮೆಸೇಜನ್ನು ಸೂಕ್ಷ್ಮವಾಗಿ DKC ಅವ್ರಿಗೆ ಕೊಡ್ತಾ ಇದ್ದಾರೇನೋ ಹೈಕಮಾಂಡ್ ಅಥವಾ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು. ಏನೋ ಇರಲಿ, ಒಟ್ಟಾರೆಯಾಗಿ DK ಶಿವಕುಮಾರ್ ಅವರು ಹೈಕಮಾಂಡ್ ಯಾರನ್ನು ಹೇಳ್ತಾರೋ ಅದನ್ನು ಮಾಡುವಂಥ, ಅವರನ್ನು ಮಂತ್ರಿಗಿರಿ ಕೊಡಿಸುವಂಥ, ಜೊತೆಗೆ ಹೈಕಮಾಂಡ್ ನಿರ್ದೇಶನದಂತೆ ನಡೆಯುವ ಮನೋವೃತ್ತಿಯವರು ಇದ್ದಾರೆ. ಅದೇ ಕಾಲಕ್ಕೆ ಇಲ್ಲಿ ಏನಪ್ಪ ಅಂತಂದ್ರೆ ಮೂಲತಃ ಕಾಂಗ್ರೆಸ್ಸನ್ನು ಪ್ರೀತಿ ಮಾಡುವಂಥ, ಕಾಂಗ್ರೆಸ್ ಜೊತೆಗೆ ಬೆಳೆದಂಥ BK ಹರಿಪ್ರಸಾದ್ ಅಧ್ಯಕ್ಷರು ಇರುವುದರಿಂದಾಗಿ ಇಲ್ಲಿ ಸಾಮೂಹಿಕ ನಾಯಕತ್ವ